ದಯಾನಂದ ಭಂಡಾರಿಯದ್ದೇ ದರ್ಬಾರ್. ವಿಶೇಷ ಜಿಲ್ಲಾಧಿಕಾರಿ ದಯಾನಂದ ಭಂಡಾರಿ ಹೇಳಿದ್ದೇ ಕಾನೂನು, ಮಾಡಿದ್ದೇ ಕೆಲಸ ಅನ್ನುವ ರೀತಿಯಲ್ಲಾಗಿದೆ. ಕೆಡಿಬಿಯಲ್ಲಿ ದೀರ್ಘಾವಧಿ ಆಡಳಿತ ನೋಡಿ. ಕೆಲವಷ್ಟು ಅಧಿಕಾರಿಗಳು ಏನು ಮಾಡಿರ್ತಾರೆ, ಜಾಂಡಾ ಊರು ಕೂತಿರ್ತಾರೆ. ಅವರಿಗೆ ವರ್ಗಾವಣೆ ನಿಯಮ ಅನ್ವಯ ಆಗೋದಿಲ್ಲ, ಸರ್ಕಾರಿ ನಿಯಮಗಳ ಅನ್ವಯ ಆಗೋದಿಲ್ಲ. ಸರ್ಕಾರಗಳು ಬದಲಾದರೂ, ಸರ್ಕಾರಗಳು ಉರುಳೋದ್ರು, ಅವರು ಮಾತ್ರ ಶಾಶ್ವತವಾಗಿ ಒಂದೇ ಕಡೆ ಜಾಂಡಾ ಊರಿರ್ತಾರೆ. ಅಂಥವ್ರ ಪೈಕಿ ದಯಾನಂದ ಭಂಡಾರಿ ಕೂಡ ದೀರ್ಘಾವಧಿ ಆಡಳಿತ ಕೊಡ್ತಾ ಇದ್ದಾರೆ. ಕೆಡಿಬಿಯಲ್ಲಿ ಈತನದ್ದೇ ರಾಜ್ಯಾಡಳಿತ, ವರ್ಗಾವಣೆ ನಿಯಮ ಬದಿಗೊತ್ತಿ ಕೆಐಎಡಿಬಿಯಲ್ಲಿಯೇ ಸತತ ಸೇವೆ. ಅಂಥದ್ದೇನಿದೆ, ಅಷ್ಟು ಸೇವಾ ಮನೋಭಾವನೆ ಇವರಿಗೆ. ಕೆಐಎಡಿಬಿಯಲ್ಲಿ ಶಾಶ್ವತವಾಗಿ ನೆಲೆಯೂರಿ ಅಷ್ಟು ವರ್ಷಗಳ ಕಾಲ ಅಲ್ಲೇ ಜಾಂಡಾ ಊರಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅಷ್ಟೊಂದು ಪವರ್ಫುಲ್ಲಾ? ಅಥವಾ ಕೆಡಿಬಿಯಲ್ಲಿಯೇ ಸೇವಾ ಮನೋಭಾವದಿಂದ ಸೇವೆ ಮಾಡ್ತಾ ಇದ್ದಾರಾ, ಅಥವಾ ಜೇಬು ತುಂಬಿಸ್ಕೊಳ್ತಾ ಇದ್ದಾರಾ ಗೊತ್ತಿಲ್ಲ. BJP ಅವಧಿಯಿಂದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಕೂಡ ಅದೇ ಹುದ್ದೆ. ಜಗದೀಶ್ ಶೆಟ್ಟರ್ ಕೈಗಾರಿಕೆ ಸಚಿವರಾಗಿದ್ದರು, ಆವಾಗಲೂ ದಯಾನಂದ ಭಂಡಾರಿ. ಮುರುಗೇಶ್ ನಿರಾಣಿ ಕೈಗಾರಿಕೆ ಸಚಿವರಾಗಿದ್ದರು, ಆಗಲೂ ಕೂಡ ದಯಾನಂದ ಭಂಡಾರಿ. MB ಪಾಟೀಲ್ ಅವಧಿಯಲ್ಲೂ ದಯಾನಂದ ಭಂಡಾರಿ ಮುಂದುವರಿಕೆ. ಚಿಕ್ಕಬಳ್ಳಾಪುರ ದೇವನಹಳ್ಳಿ ITIR ಯೋಜನೆ ಭೂಸ್ವಾಧೀನದಲ್ಲಿ ಅಕ್ರಮ ನಡೆದಿರುವಂಥ ಆರೋಪ ಕೂಡ ಇದೆ ಇವರ ಮೇಲೆ. ಶುದ್ಧ ಅಸ್ತ್ರ ಏನಲ್ಲ. ವಿವಿಧ ಸರ್ವೆ ನಂಬರ್ಗಳಲ್ಲಿ ಭೂಸ್ವಾಧೀನದಿಂದ ಜಮೀನು ಕೈಬಿಟ್ಟಿರುವ ಆರೋಪ ಇದೆ. ಜೊತೆಗೆ ಡಬಲ್ ಪೇಮೆಂಟ್ ಅಕ್ರಮದ ಅಡಿ ಇಡಿ ಶೋಧ ನಡೆಸಿದ್ರು ಕೂಡ ಹುದ್ದೆ ಮಾತ್ರ ಅಲ್ಲೇ ಪರ್ಮನೆಂಟ್. ಯಾವ ಕಾರಣಕ್ಕೂ ಕೂಡ ಮಿನಿಸ್ಟರ್ಗಳು ಬದಲಾಗ್ತಾರೆ, ಸರ್ಕಾರಗಳು ಬದಲಾಗ್ತವೆ, ದಯಾನಂದ ಭಂಡಾರಿ ಬದಲಾಗಲ್ಲ. KIADB ವಿಶೇಷ ಜಿಲ್ಲಾಧಿಕಾರಿ. ಹಾಗಾದರೆ ದಯಾನಂದ ಭಂಡಾರಿ ಬೆನ್ನಿಗಿರುವಂಥ ಆ ಪ್ರಬಲವಾದ ಕಾರಣದ ಕೈ ಯಾರದ್ದು? ದಯಾನಂದ ಭಂಡಾರಿ ಇಷ್ಟು ವರ್ಷಗಳ ಕಾಲ ಒಂದೇ ಇಲಾಖೆಯಲ್ಲಿ ಬೀಡು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರ ಪ್ರಬಲವಾದಂಥ ಕಾರಣ ಯಾರು? ಅಷ್ಟೊಂದು ಪ್ರಭಾವಿನ ಇವರು, ಅಷ್ಟೊಂದು ಶಕ್ತಿಶಾಲಿನ ಇವರು. BJP ಬಂದರೂ ಮ್ಯಾನೇಜ್ ಮಾಡ್ತಾರೆ, ಕಾಂಗ್ರೆಸ್ ಬಂದರೂ ಮ್ಯಾನೇಜ್ ಮಾಡ್ತಾರೆ, ಮೈತ್ರಿ ಸರ್ಕಾರ ಬಂದರೂ ಮ್ಯಾನೇಜ್ ಮಾಡ್ತಾರೆ. ಅಷ್ಟೊಂದು ಪವರ್ಫುಲ್ಲ ದಯಾನಂದ ಭಂಡಾರಿ. ಯಾರೇ ಬದಲಾದರೂ ಕೂಡ ಇವರನ್ನು ಮಾತ್ರ ಹಾಗೆ ಮುಂದುವರಿಸ್ತಾರೆ ಅಂತ ಹೇಳಿದ್ರೆ ಇದರ